ಸಾಕ್ಷಿಗಳ ಕೊಟ್ಟ ಕನ್ಫೆಷನ್ ಪ್ರಕಾರ ಯಾಕೆ ಕೊಲೆ ಮಾಡಿದ್ದೀವಿ ಅಂತ ಕೇಳಿದಾಗ ಇನ್ನು ರೋಹಿತ್ ಪವಾರ್ ಅವನು ಯಾವುದು ಬಡ್ಡಿ ಕೊಟ್ಟ ಸಾಲವನ್ನು ಹಣವನ್ನು ವಸೂಲಿ ಮಾಡೋಕ್ಕೆ ಬಹಳ ತೊಂದರೆ ಕೊಡ್ತಿದ್ದ. ಮತ್ತು ಇದರಲ್ಲಿ ಏನಪ್ಪ ವಸಂತ್ ಚವಾಣ್ ಅನ್ನೋನು ಇವರಿಗೆ ಮುಜಮ್ಮಿಲ್ಗೆ 2 ಲಕ್ಷ ಮತ್ತು ಸಾಯಿನಾಥ್ ಪವಾರ್ಗೆ 88,000 ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ. ಅದಕ್ಕೆ ತಿಂಗಳಿಗೆ 10% ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ. ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ. ಮುಜಮ್ಮಿಲ್ ಇದು ಜನವರಿಲಿ ಹಣ ತೊಗೊಂಡಿದ್ದಾನೆ ಮತ್ತು ಸಾಯಿನಾಥ್ ತೊಗೊಂಡಿನೂ 7-8 ತಿಂಗಳಾಗಿದೆ. ಮತ್ತು ಈ ಹಣ ವಾಪಸ್ ಹೆಂಗೆ ಪಡಿಬೇಕು ಅಂತ ಅದು ವಸಂತ್ ಚವಾಣ್ ಇವನು ಈ ಕೆಲಸದ ಸಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ. ರೋಹಿತ್ ಅದನ್ನು ವಸೂಲಿ ಮಾಡೋಕ್ಕೆ ತೊಡಗಿಸ್ಕೊಂಡಿರ್ತಾನೆ. ಇದು ಪದೇ ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ದಿವಸ ಆ ದಿವಸ ರೋಹಿತ್ಗೆ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿ ಕೊಲೆ ಮಾಡಿರುವುದು ತನಿಖೆಯಿಂದ ಕಂಡು ಬಂದಿದೆ. ಮತ್ತು ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮತ್ತು ಬಡ್ಡಿ ವ್ಯವಹಾರ ಇರೋದ್ರಿಂದ ಈಗಾಗಲೇ ವಸಂತ್ ಚವಾಣ್ ಇವನ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತೊಗೊಂಡು ನಾವು ಮನಿ ಲೆಂಡರ್ಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಸೆಕ್ಷನ್ಸ್ ಕೆಳಗಡೆ ನಾವೇ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ. ಮತ್ತು ಈ ಪ್ರಕರಣದಲ್ಲಿ ಇನ್ನು ಮುಂದಿನ ತನಿಖೆ ಜರುಗಿಸಲಾಗ್ತದೆ. ಸರ್, ಇದು ವಸಂತ್ ಚವಾಣ್ ಯಾರು ಸರ್? ಇದರಲ್ಲಿ ವಸಂತ್ ಚವಾಣ್ ಇನ್ನೊಂದು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ನಡೆಸ್ತಾ ಇದ್ದಾನೆ. ಬಿಜಾಪುರದವನು. ನಮ್ಮಲ್ಲಿ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಅದರಲ್ಲಿ ಕಿಡ್ನಾಪಿಂಗ್. ಈಗ ಆರೋಪಿ ಈ ಕೇಸಲ್ಲಿ ಆರೋಪಿ ಮೈನರ್ ಹುಡುಗ ಇದ್ದಾನೆ. ಮೈನರ್ಗೆ ಕಿಡ್ನಾಪ್ ಮಾಡಿದ ಬಗ್ಗೆ ಒಂದು ಕೇಸ್ ಆಗಿರುತ್ತದೆ. ಅದರಲ್ಲಿ ಇವನು ವಸಂತ್ ಚವಾಣ್ ಮತ್ತು ರೋಹಿತ್ ಪವಾರ್ ಇಬ್ಬರು ಆರೋಪಿ ಇದ್ದಾರೆ. ಅದರಲ್ಲಿ ಇವರಿಗೆ ದಸ್ತಗಿರಿ ಪ್ರಕ್ರಿಯೆ ಸಹ ನಡೆದಿದೆ. ಸೊ ವಸಂತ್ ಚವಾಣ್ ಈಗ ಬಡ್ಡಿ ಕೊಟ್ಟಿರ್ಬೋದು ಈ ವಿಚಾರಕ್ಕೆ. ಮತ್ತು ಈ ವಿಚಾರ ಮುಂದುವರೆದು 4 ಜನ ಸೇರಿ ಈ ರೀತಿ ಸಂಚು ಮಾಡಿ ಕೊಲೆ ಮಾಡಿರ್ತಾರೆ. ಮತ್ತು ಬಡ್ಡಿ ವ್ಯವಹಾರದ ಬಗ್ಗೆ ನಾವು ಈಗ ವಿಚಾರ ಗಮನಕ್ಕೆ ಬಂದಿದೆ. ಫಸ್ಟ್ ಈ ರೀತಿ ನಮ್ಮ ಇಂಟ್ರೋಗೇಷನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ ಮತ್ತು 2 ಲಕ್ಷ, ಉದಾಹರಣೆಗೆ ಮುಜಮ್ಮಿಲ್ಗೆ 2 ಲಕ್ಷ ಕೊಟ್ಟಿರ್ತಾನೆ, ಸಾಯಿನಾಥ್ಗೆ 88,000 ಅಂತ ಅಷ್ಟು ಕೊಟ್ಟಿದ್ದಾನೆ. ಆ ಕೊಡುವಾಗ ಮತ್ತೆ ಅವರು ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು, ಅದು 10% ಇಂಟ್ರೆಸ್ಟ್, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್, ಮತ್ತು ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ತೊಂದರೆ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ. ಅದೇ ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ. ಹಣ ಕೊಟ್ಟಿದ್ದಾನೆ, ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನಡೀತಿದೆ. ಮತ್ತೆ ರೋಹಿತ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಸರ್? ಅಂದರೆ ಹಣ ಹಂಚ್ಕೊಳ್ಳೋದು ಅಥವಾ ಏನು ಅಂತ ಹೇಳಿ ರೋಹಿತ್ ಅದನ್ನು ಈಗ ಇವರು ಹೇಳೋ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಇದ್ದ. ಯಾರು ವಸಂತ್ ಚವಾಣ್ ಕೊಟ್ಟ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ. ಮತ್ತು ಇವರ ಕಡೆ ಇವರು ಹಣ ಕೊಡಬೇಕಾಗಿದೆ. ಇವರು ಸಾಲ ತಗೊಂಡಿದ್ದಾರೆ. ಬಟ್ ಏನು ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಭಾಳ ಜಾಸ್ತಿ ಇದೆ. 10% ಏನೋ ಹೇಳ್ತಾರೆ ಅವ್ರು ಹೇಳುವ ಪ್ರಕಾರ. ಸೊ ವಸೂಲಿಗೆ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದ. ಇದರಲ್ಲಿ ರೌಡಿ ಶೀಟ್ ಇದೆ. ರೋಹಿತ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಸಹ ತೆಗೆಯಲಾಗಿದೆ. ಸರ್, ಇದೇನು ಮರ್ಡರ್ ಮಾಡಿದ್ರು, ಆಮೇಲೆ ಅವರು ಬ್ರದರಿಗೆ ಕಾಲ್ ಮಾಡಿ ಮರ್ಡರ್ ಮಾಡಿದ್ದು ಹಿಂಗೇನೋ ಅಂದಿದ್ರು. ಬ್ರದರ್ಗೆ ಕಾಲ್ ಮಾಡಿ ಮರ್ಡರ್ ಆದ ಬಗ್ಗೆ ಏನೋ ತಿಳಿಸಿದ್ದಾರೆ ವ್ಯಕ್ತಿ. ಆ ವ್ಯಕ್ತಿಯನ್ನು ಟ್ರೇಸ್ ಆಗಬೇಕು. ಅವರಿಗೆ ಸಹ ನಾವು ಹುಡುಕ್ತಾ ಇದ್ದೀವಿ. ವಿಚಾರಣೆಗೆ ಆಮೇಲೆ ಒಳಪಡಿಸ್ತೀವಿ. ಅವರಿಗೆ ಸಹ ಒಳಪಡಿಸಲಾಗುತ್ತೆ. ಸರ್, ಈಗ ಕಾಲ್ ಮಾಡಿರೋರು ಸರ್ ಏನು ಬ್ರದರ್ಗೆ ರಾತ್ರಿ ಕಾಲ್ ಮಾಡಿದ್ದಿಲ್ಲ ಸರ್, ಮರ್ಡರ್ ಆದ ರಾತ್ರಿ. ಹೌದು, ಆ ವ್ಯಕ್ತಿ ಹುಡುಕಾಟ ನಡೀತಾ ಇದೆ. ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಸರ್, ಅಂದರೆ ನಾವು ಇವ್ರನ್ನ ಕರ್ಕೊಂಡು ಪಾರ್ಟಿ ಮಾಡಿದ್ದಾರೆ. ನೋಡ್ರಿ, ಕ್ರೈಮ್ ಸೀನ್ ನೀವು